ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಭೂತಿ ಯೋಗದಲ್ಲಿ ಭಗವಂತನ ಐಶ್ವರ್ಯದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಶ್ಲೋಕ 3. ಯೋ ಮಾಮ ಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವ ಪಾಪೈಃ ಪ್ರಮುಚ್ಯತೆ. ಅನುವಾದ: ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ, ಎಲ್ಲ ಲೋಕಗಳ ಕಾರಣಕರ್ತನು, ಪರಮ ಪ್ರಭು ಎಂದು ಅರಿಯುತ್ತಾನೋ ಅಂತಹವನು ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದೆ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಇದರ ಭಾವಾರ್ಥ: 7ನೇ ಅಧ್ಯಾಯದಲ್ಲಿ ವಿವರಿಸಿರುವಂತೆ ಮನುಷ್ಯಾಣಾಂ ಸಹಸ್ರೇಷು ಕಚ್ಚಿತ್ ಯತತಿ ಸಿದ್ಧಯೇ. ತಮ್ಮನ್ನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಕಡೆಗೆ ಏರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರು ಸಾಮಾನ್ಯ ಮನುಷ್ಯರಲ್ಲ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ತಿಳುವಳಿಕೆ ಇಲ್ಲದ ಲಕ್ಷಾಂತರ ಮನುಷ್ಯರಿಗಿಂತ ಅವರು ತುಂಬ ಶ್ರೇಷ್ಠರು. ತಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ವಾಸ್ತವವಾಗಿ ಪ್ರಯತ್ನಿಸುತ್ತಿರುವವರಲ್ಲಿ ಶ್ರೀಕೃಷ್ಣ ಪರಮಾತ್ಮನು ದೇವೋತ್ತಮ ಪರಮ ಪುರುಷನು, ಎಲ್ಲದರ ಒಡೆಯ. ಆತನಿಗೆ ಹುಟ್ಟಿಲ್ಲ ಎನ್ನುವ ತಿಳುವಳಿಕೆಯನ್ನು ಪಡೆಯುವವನೇ ಅತ್ಯಂತ ಯಶಸ್ವಿಯಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವನು. ಈ ಹಂತದಲ್ಲಿ ಮಾತ್ರ ಶ್ರೀಕೃಷ್ಣನ ಸ್ಥಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವನು ಎಲ್ಲ ಪಾಪ ಪ್ರತಿಕ್ರಿಯೆಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದುತ್ತಾನೆ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಅಜ ಅಂತ ವರ್ಣಿಸಲಾಗಿದೆ. ಅಜ ಎಂದರೆ ಹುಟ್ಟು ಇಲ್ಲದವನು ಅಂತ ಅರ್ಥ. ಅಜ ಅಂತ 2ನೇ ಅಧ್ಯಾಯದಲ್ಲಿ ವಿವರಿಸಿರುವ ಜೀವಿಗಳಿಗಿಂತ ಶ್ರೀಕೃಷ್ಣ ಪರಮಾತ್ಮನು ಭಿನ್ನನಾಗಿರುತ್ತಾನೆ. ಐಹಿಕ ಮೋಹಗಳಿಂದ ಹುಟ್ಟಿ ಸಾಯುತ್ತಿರುವ ಜೀವಿಗಳಿಗಿಂತ ಶ್ರೀಕೃಷ್ಣ ಪರಮಾತ್ಮನು ಶ್ರೇಷ್ಠನು. ಬದ್ಧ ಆತ್ಮಗಳು ದೇಹಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ, ಆದರೆ ಶ್ರೀಕೃಷ್ಣ ಪರಮಾತ್ಮನು ಆ ರೀತಿ ದೇಹಗಳನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಈ ಐಹಿಕ ಲೋಕಕ್ಕೆ ಬರುವಾಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಹುಟ್ಟು ಇಲ್ಲದವನಾಗಿಯೇ ಬರುತ್ತಾನೆ. ಆದ್ದರಿಂದ ತನ್ನ ಅಂತರಂಗದ ಶಕ್ತಿಯಿಂದ ಪ್ರಭುವು ಕೆಳಮಟ್ಟದ ಐಹಿಕ ಶಕ್ತಿಯ ಅಧೀನನಾಗಿರುವುದಿಲ್ಲ. ಅವನು ಯಾವಾಗಲೂ ಮೇಲಿನ ಶಕ್ತಿಯಲ್ಲೇ ಇರುತ್ತಾನೆ ಅಂತ 4ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಈ ಶ್ಲೋಕದಲ್ಲಿ ವೇತ್ತಿ ಲೋಕ ಮಹೇಶ್ವರಂ ಎನ್ನುವ ಮಾತುಗಳು ಪ್ರಭು ಶ್ರೀಕೃಷ್ಣನನ್ನು ಗ್ರಹ ವ್ಯೂಹಗಳ ಒಡೆಯ ಎನ್ನುವ ಅರ್ಥವನ್ನು ಸೂಚಿಸುತ್ತದೆ. ಆತನು ಸೃಷ್ಟಿಗೆ ಮೊದಲೇ ಇದ್ದವನು, ಸೃಷ್ಟಿಯಿಂದ ಭಿನ್ನವಾದವನು. ಎಲ್ಲ ದೇವತೆಗಳು ಕೂಡ ಈ ಐಹಿಕ ಜಗತ್ತಿನಲ್ಲಿ ಸೃಷ್ಟಿಯಾದವರು. ಆದರೆ ಶ್ರೀಕೃಷ್ಣ ಪರಮಾತ್ಮನು ಮಾತ್ರ ಆದಿ ಅಂತ್ಯ ಇಲ್ಲದವನು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ಶಿವ ಮತ್ತು ಬ್ರಹ್ಮ ದೇವತೆಗಳಿಗಿಂತ ತುಂಬ ಭಿನ್ನವಾದವನು ಅಂತ ಹೇಳಲಾಗಿದೆ. ಬ್ರಹ್ಮ ಮತ್ತು ಈಶ್ವರ ಹಾಗೂ ಎಲ್ಲ ದೇವತೆಗಳ ಸೃಷ್ಟಿಕರ್ತನಾದ್ದರಿಂದ ಶ್ರೀಕೃಷ್ಣ ಪರಮಾತ್ಮನು ಪರಮ ಪ್ರಭುವಾಗಿರುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನು ಐಹಿಕ ಜಗತ್ತಿನಲ್ಲಿ ಸೃಷ್ಟಿಯಾದ ಎಲ್ಲ ಜೀವಿಗಳಿಗಿಂತ ಭಿನ್ನನು ಎಂಬ ಸತ್ಯಾಂಶವನ್ನು ಅರಿತವನು ಕೂಡಲೇ ತನ್ನ ಪಾಪ ಪ್ರತಿಕ್ರಿಯೆಗಳಿಂದ ಸಂಪೂರ್ಣವಾದ ಒಂದು ಬಿಡುಗಡೆಯನ್ನು ಹೊಂದುತ್ತಾನೆ. ಮನುಷ್ಯರು ಪರಮ ಪ್ರಭುವಿನ ಜ್ಞಾನವನ್ನು ಅರಿಯಲು ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆದಿರಬೇಕು, ಇಲ್ಲವಾದರೆ ಸಾಧ್ಯವಾಗುವುದಿಲ್ಲ. ಭಗವದ್ಗೀತೆಯಲ್ಲಿಯೇ ಹೇಳಿರುವಂತೆ ಭಕ್ತಿ ಮಾರ್ಗದಿಂದ ಮಾತ್ರ ಶ್ರೀಕೃಷ್ಣ ಪರಮಾತ್ಮನನ್ನು ಅರಿಯಲು ಒಂದೇ ಒಂದು ಮಾರ್ಗ. ಬೇರೆ ಯಾವ ಮಾರ್ಗದಲ್ಲೂ ಶ್ರೀಕೃಷ್ಣ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೂ ಶ್ರೀಕೃಷ್ಣ ಪರಮಾತ್ಮನನ್ನು ಮನುಷ್ಯ ಅಂತ ಭಾವಿಸಬಾರದು. ಮೂಢನು ಮಾತ್ರ ಆ ರೀತಿ ಶ್ರೀಕೃಷ್ಣನನ್ನು ಮನುಷ್ಯ ಅಂತ ಭಾವನೆಯಿಂದ ಇರುತ್ತಾನೆ. ಇದನ್ನು ಇಲ್ಲಿ ಬೇರೊಂದು ರೀತಿಯಲ್ಲಿ ಹೇಳಲಾಗಿದೆ. ಮೂಢನಲ್ಲದವನು ಮಾತ್ರ ಭಗವಂತನ ಸಹಜ ಸ್ವರೂಪವನ್ನು ಅರಿಯುವಷ್ಟು ಬುದ್ಧಿವಂತನಾದವನು ಎಲ್ಲ ಪಾಪ ಪ್ರತಿಕ್ರಿಯೆಗಳಿಂದ ಮುಕ್ತಿಯನ್ನು ಪಡೆದಿರುತ್ತಾನೆ. ಶ್ರೀಕೃಷ್ಣನನ್ನು ದೇವಕಿಯ ಮಗನೆಂದು ಜನ ನಂಬಿದ್ದರೆ ಕೃಷ್ಣನಿಗೆ ಹುಟ್ಟು ಇಲ್ಲ ಅನ್ನುವ ಪ್ರಶ್ನೆ ಎಲ್ಲಿ? ಇದಕ್ಕೆ ಶ್ರೀಮದ್ ಭಾಗವತದಲ್ಲಿ ಉತ್ತರ ಸಿಗುತ್ತದೆ. ಶ್ರೀಕೃಷ್ಣನು ದೇವಕಿ ಮತ್ತು ವಸುದೇವರಿಗೆ ಕಾಣಿಸಿಕೊಂಡಾಗ ಸಾಮಾನ್ಯ ಮಗುವಿನಂತೆ ಹುಟ್ಟಿರಲಿಲ್ಲ. ಸಹಜ ಸ್ವರೂಪದಂತೆ ದೇವತಾ ಸ್ವರೂಪವಾಗಿ ಹುಟ್ಟಿದನು. ಅನಂತರ ಮಗುವಿನ ರೂಪವಾಗಿ ಮಾರ್ಪಡಿಸಿಕೊಂಡನು. ಶ್ರೀಕೃಷ್ಣನ ಆದೇಶದಂತೆ ಮಾಡಿದ್ದೆಲ್ಲವೂ ಆಧ್ಯಾತ್ಮಿಕವೇ. ಅದಕ್ಕೆ ಐಹಿಕ ಕಲ್ಮಶ ಪ್ರತಿಕ್ರಿಯೆಗಳ ಸೋಂಕು ಬಾರದು.
ಈ ಪ್ರತಿಕ್ರಿಯೆಗಳು ಶುಭಕರವಾಗಿರಬಹುದು, ಅಶುಭಕರವಾಗಿರಬಹುದು. ಐಹಿಕ ಜಗತ್ತಿನಲ್ಲಿ ಶುಭಕರವಾದ ಮತ್ತು ಅಶುಭಕರವಾದ ಸಂಗತಿಗಳು ಇರುತ್ತವೆ ಎನ್ನುವುದು ಸ್ವಲ್ಪ ಹೆಚ್ಚು ಕಡಿಮೆ ಮನಸ್ಸಿನ ಮಿಥ್ಯಾ ಸೃಷ್ಟಿಯಾಗಿರುತ್ತದೆ. ಏಕೆಂದರೆ ಐಹಿಕ ಜಗತ್ತಿನಲ್ಲಿ ಶುಭಕರವಾದದ್ದು ಎನ್ನುವುದೇ ಇಲ್ಲ, ಎಲ್ಲ ಅಶುಭಕರವಾದದ್ದೇ. ಏಕೆಂದರೆ ಈ ಐಹಿಕ ಪ್ರಕೃತಿ ಅನ್ನುವುದೇ ಅಶುಭಕರವಾದದ್ದು. ಅದನ್ನು ಶುಭಕರ ಎಂದು ನಾವು ಭಾವಿಸಿಕೊಳ್ಳುತ್ತೇವೆ ಅಷ್ಟೇ. ನಿಜವಾದ ಶುಭ ಅಂದರೆ ಭಕ್ತಿ ಮತ್ತು ಸೇವೆಗಳಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಂತಹ ಕಾರ್ಯಗಳನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ನಮ್ಮ ಕಾರ್ಯಗಳು ಶುಭಕರವಾಗಿ ನಡೆಯಬೇಕು ಅಂತ ನಾವು ಭಾವಿಸುವುದಾದರೆ ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ ನಾವು ನಡೆಯಬೇಕು. ಶ್ರೀಕೃಷ್ಣ ಆಲೋಚನೆಯಲ್ಲಿ ಏನು ಹೇಳಿದನೋ ಅದರಂತೆಯೇ ನಾವು ನಡೆದುಕೊಳ್ಳಬೇಕು. ಇಂತಹ ಆದೇಶಗಳನ್ನು ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಯಲ್ಲಿ ವಿವರಿಸಿರುವಂತೆ ಅರ್ಹ ಗುರುಗಳಿಂದ ಮಾತ್ರ ನಾವು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಗುರುಗಳು ಪರಮ ಪ್ರಭುವಿನ ಪ್ರತಿನಿಧಿಯಾದ್ದರಿಂದ ಆತನ ನಿರ್ದೇಶನವು ಪರಮ ಪ್ರಭುವಿನ ನಿರ್ದೇಶನವೇ ಆಗಿರುತ್ತೆ. ಗುರುಗಳು, ಸಾಧುಗಳು, ಧಾರ್ಮಿಕ ಗ್ರಂಥಗಳು ಒಂದೇ ರೀತಿಯ ಮಾರ್ಗದರ್ಶನವನ್ನು ಕೊಡುತ್ತವೆ. ಈ ಮೂರು ಮೂಲಗಳಲ್ಲಿ ಪರಸ್ಪರ ವಿರೋಧ ಅನ್ನುವುದು ಇರುವುದಿಲ್ಲ. ಇಂತಹ ನಿರ್ದೇಶನಗಳಿಗೆ ಅನುಗುಣವಾಗಿ ಮಾಡಿದ ಕ್ರಿಯೆಗಳೆಲ್ಲವೂ ಈ ಐಹಿಕ ಜಗತ್ತಿನ ಪಾಪ ಪುಣ್ಯ ಫಲಗಳಿಂದ ಮುಕ್ತವಾಗಿರುತ್ತವೆ. ಚಟುವಟಿಕೆಗಳನ್ನು ನಿರ್ವಹಿಸುವಾಗ ಭಕ್ತನ ಅಲೌಕಿಕ ಮನೋಭಾವವು ತ್ಯಾಗಮಯವಾದದ್ದು. ಇದನ್ನು ಸನ್ಯಾಸ ಎಂದು ಕರೆಯುತ್ತಾರೆ. ಪರಮ ಪ್ರಭುವಿನ ಅಪ್ಪಣೆಯಂತೆ ಕರ್ತವ್ಯವೊಂದು ಕಾರ್ಯ ಮಾಡುವ ಮತ್ತು ಕರ್ಮ ಫಲಗಳಲ್ಲಿ ಆಶ್ರಯವನ್ನು ಬಯಸಿದಂತಹ ಮನುಷ್ಯನು ನಿಜವಾದ ಸನ್ಯಾಸಿ. ಪರಮ ಪ್ರಭುವಿನ ಆದೇಶದಂತೆ ಕಾರ್ಯನಿರ್ವಹಿಸುವನು ನಿಜವಾದ ಸನ್ಯಾಸಿ ಮತ್ತು ಯೋಗಿ. ಯೋಗಿ ಅಥವಾ ಸನ್ಯಾಸಿಯ ಉಡುಪನ್ನು ಧರಿಸಿದವನಲ್ಲ.